ಕಳೆದ 8 ವರ್ಷಗಳಿಂದ ಗೋವಿಂದಾಪುರ ಮತ್ತು ಗೋಪಿಶೆಟ್ಟಿಯ ಆಶ್ರಯ ಬಡಾವಣೆಯ ಮನೆಗಳನ್ನು ಹಂಚಿಕೆ ಮಾಡುವಲ್ಲಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಈ ಕುರಿತು ಮಾಜಿ ಶಾಸಕ ಆರ್. ಪ್ರಸನ್ನಕುಮಾರ್ ಅವರು ಶಾಸಕರ ವಾಗ್ದಾಳಿಗೆ ಉತ್ತರಿಸಿದ್ದಾರೆ. ಮಾಡ್ತಾ ಇರೋಂತ ಕಮಿಷನರ್ ಹಕ್ಕುಚ್ಯುತಿ ಮಂಡನೆ ಮಾಡಬೇಕಾಗತ್ತೆ, ಹುಷಾರ್. ಮಾಡ್ತಾನೆ ಬಿಡೋದಿಲ್ಲ. ನಾನು ಬಡವರ ಪರವಾಗಿ ಅಧ್ಯಕ್ಷರ ಹಕ್ಕನ್ನು ಒಟುಕು ಮಾಡುವಂತ ಅಧಿಕಾರ ಯಾರು ಕೊಟ್ಟರು ಕಮಿಷನರಿಗೆ? ಬಡವರ ಪರವಾಗಿ ಮಾಡುವಂತ ಒಂದು ಕಾರ್ಯಕ್ಕೆ ಅಡ್ಡ ಬರ್ಲಿಕ್ಕೆ ನೀವ್ಯಾರು ಹೊಣೆಗಾರರು? ಜವಾಬ್ದಾರಿ ಇಲ್ವಾ ನಿಮಗೆ? ಇದ್ರೆ ಬರಬೇಕು. ಬಡವರ ಪರವಾಗಿರುವಂತ ಯೋಜನೆಯನ್ನ ಮಾಡ್ಲಿಕ್ಕೆ ಹೊರಟಂತ ಈ ಸಂದರ್ಭದೊಳಗಡೆ ಏಕಾಏಕಿ ಇದನ್ನ ರದ್ದುಪಡಿಸಿರುವಂತದ್ದು, ಇವತ್ತಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿರುವಂತದ್ದು, ಇವತ್ತು ಲಾಟರಿ ಎತ್ತೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು, ಇದು ಅಕ್ಷಮ್ಯ ಅಪರಾಧ. ಇದು ಆಡಳಿತದ ದುರಾವ್ಯವಸ್ಥೆಯ ಒಂದು ಪರಮಾವಧಿ. ಇದು ಮಾಡ್ತಾನೆ ಬಿಡೋದಿಲ್ಲ ಅವರಿಗೆ. ನಿಮ್ಮ ಮಂತ್ರಿಗಳು ಹೇಳ್ಕೊಂಡಾಗೆ ಕೇಳಿಕೊಂಡಿರ್ರಿ. ಬಡವರು ಏನ್ ಹೇಳ್ತಾರೆ ಅದ್ರ ಕೆಲಸ ಮಾಡಕ್ ಇರೋದು ನೀವು ಕಮಿಷನರ್. ಮಂತ್ರಿಗಳು ಬಡವರು ಪರವಾಗಿ ವಿರುದ್ಧವಾಗಿ ಕೆಲಸ ಮಾಡು, ಅವರಿಗೆ ಲಾಟರಿ ಎತ್ತು ಆಶ್ರಯ ಮನೆಗಳನ್ನು ಕೊಡಬೇಡ ಅಂತ ಹೇಳುವಂತ ಮಂತ್ರಿಗಳಿಗೆ ಧಿಕ್ಕಾರ ಹೇಳ್ಬೇಕಾಗಿರುತ್ತದೆ. ನೀವು ಕಮಿಷನರ್ ಹೇಳ್ಬೇಕದನ್ನ. ದುಡ್ಡು ಕಟ್ಟಿದ್ದಾರೆ ಸರ್, 7 ರಿಂದ 8 ವರ್ಷದಿಂದ ದುಡ್ಡು ಕಟ್ತಾ ಇದ್ದಾರೆ ಸರ್. ದುಡ್ಡು ಕಟ್ಟಿದಾರಲ್ಲ, ಬಡ್ಡಿ ಹಣಗಳಿಗೆ ಜೀವನ ಮಾಡ್ತಿದ್ದಾರೆ ನೀವು. ಹಾಗಾದ್ರೆ ಮನೆನೂ ಕೊಡೋದಿಲ್ಲ. ಮನೆ ಕೊಡೋಕೆ ನಿರ್ಣಯ ಮಾಡಿದ್ರೆ ಆಶ್ರಯ ಸಮಿತಿ ಅದನ್ನ ನೆಗ್ಲೆಕ್ಟ್ ಮಾಡ್ತೀರಿ. ನಿಮ್ಮಂತ ಅಧಿಕಾರಿ ಶಿವಮೊಗ್ಗ ನಗರಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮಿಂದ ನಾವು ನಿರೀಕ್ಷೆ ಇದನ್ನು ಮಾಡಿರಲಿಲ್ಲ. ಬಡವರು ಪರ ಯೋಚನೆ ಮಾಡ್ತೀರ ಅಂತ ಅನ್ಕೊಂಡಿದ್ವಿ ನಾವು. ಹಕ್ಕುಚ್ಯುತಿಗೆ ಉತ್ತರವನ್ನು ಕೊಡಕ್ಕೆ ಸಿದ್ಧ ಆಗಿ ಕಮಿಷನರೇ, ಎಷ್ಟು ದಿವಸ ಇರ್ತೀರೋ ನೀವು? ಕಾಂಗ್ರೆಸ್ನವ್ರು ಹೇಳ್ದಂಗೆ ಕೇಳ್ಕೊಂಡು ಹೇಗಿರ್ತೀರೋ? ನಾನು ರಾಜಕಾರಣ ಮಾಡ್ತಾ ಇಲ್ಲ, ನೀವು ಅದನ್ನ ಮಾಡ್ತಾ ಇದ್ದೀರಿ. ನಿನ್ನ 2 ಹೆಸರು ಹೇಳಿದ್ರಿ ನೀವು. ನನಗೆ 2 ಹೆಸರು ಹೇಳಿದ್ರಿ. ಒಂದು ಮಿನಿಸ್ಟರ್ದು, ಇನ್ನೊಂದು ಪ್ರಸನ್ನ ಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಸರ್, ಜಿಲ್ಲಾಧ್ಯಕ್ಷರು. ಯಾರು ನಡೆಸ್ತಾ ಇದ್ದಾರೆ ಅಧಿಕಾರ ಇಲ್ಲಿ? ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ನನಗೆ ಗೌರವ ಇದಿಲ್ಲ ಅಂತಲ್ಲ, ಆದ್ರೆ ಯಾವ ಕಾರ್ಯಕ್ಕೆ ನೀವು ಅಡ್ಡ ಬರಬೇಕು? ಪ್ರಸನ್ನ ಕುಮಾರ್ ಅವರೇ ಬರಬೇಡ್ರಿ ಅಡ್ಡ. ಬಡವರ ಪರವಾಗಂತ ಕೆಲಸ ಇದು. ಕಟ್ಟನ ಸುಖನ ಯೋಚನೆ ಮಾಡಿ 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 ಇರೋ ವ್ಯವಸ್ಥೆಗಳೆಲ್ಲ ಸರಿಪಡಿಸುವಂತ ಕೆಲಸಗಳನ್ನು ಮಾಡಿ 638 ಜನಕ್ಕೆ ಇವತ್ತು ಬನ್ನಿ ಲಾಟ್ರಿ ಎತ್ಕೊಂಡು ನಿಮ್ಮ ಮನೆಯನ್ನ ನಂಬರ್ ನಿಮ್ಮ ಮನೆಯನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿರೋಂಥದ್ದು ನಾವು. ಮೊನ್ನೆ ಶನಿವಾರ ದಿನದಂದು ಮಾನ್ಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಡವರ ವಿರೋಧಿ ಇದ್ದಾರೆ, ಮನೆ ಹಂಚೋದಕ್ಕೆ ಅವರು ತಡೆ ಒಡ್ಡಿದ್ದಾರೆ ಅಂತೇಳಿ ಮಾತುಗಳನ್ನು ಹೇಳಿದ್ದಾರೆ. ಪತ್ರಿಕೆಗಳಲ್ಲೂ ಆ ವಿಚಾರ ಬಂದಿದೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾನ್ಯ ಸಚಿವರಿಗೆ ನಾವು ಈ ವಿಚಾರವನ್ನು ತಿಳಿಸಿದ್ವಿ. ಆಶ್ರಯ ಸಮಿತಿ ಕರೆದಿದ್ದಾರೆ, ಸಭೆ ಕರೆದು ಅಲ್ಲಿ ಕುವೆಂಪು ರಂಗಮಂದಿರದಲ್ಲಿ 800 ಜನ ಅರ್ಜಿ ಹಾಕಿದವರನ್ನ ಕರೆದು 652 ಜನಕ್ಕೆ ಲಾಟ್ರಿ ಮೂಲಕ ಆಯ್ಕೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡದೆ ತರಾತುರಿಯಲ್ಲಿ ಮಾನ್ಯ ಶಾಸಕರು ಈಶ್ವರಪ್ಪನವರ ಮೇಲೆ ನಾನು ಮಾಡಿಬಿಡ್ಬೇಕು ಅಂತೇಳಿ, ಯಾಕೆಂದ್ರೆ ಹಿಂದೆ ಈಶ್ವರಪ್ಪನವರು ಮಾಡಿ 600 ಮನೆ ಹಂಚಿ ಇವತ್ತು ಇನ್ನೂ ಕೇವಲ 200-250 ಮನೆ ಮಾತ್ರ ಅಲ್ಲಿ ಬಂದಿದ್ದಾರೆ. ಇನ್ನು ಉಳಿದಂಥವ್ರು ಹಂಚಿದಂಥವ್ರು ಮನೆಗೆ ಇನ್ನೂ ಬಂದಿಲ್ಲ. ಸಂಪೂರ್ಣವಾಗಿ 600 ಜನ ಬಂದಿಲ್ಲ. ಕಾರಣ ನೀರಿನ ವ್ಯವಸ್ಥೆ ಆಗಿಲ್ಲ, ಕರೆಂಟು ಈಗ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ, ಅದ್ರ ವ್ಯವಸ್ಥೆ ಆಗಿಲ್ಲ. ಆ ಒಳಗಡೆ ಬರೋಕ್ಕೆ ರಸ್ತೆ ಏನಾದ್ರು ಒಂದು ಒಳ್ಳೆ ಮಳೆ ಹೊಡೆದ್ಬಿಟ್ರೆ ಅಲ್ಲಿ ಜನಕ್ಕೆ ಓಡಾಡೋಕ್ಕಾಗಲ್ಲ. ಇದಕ್ಕೆ ಹಣದ ವ್ಯವಸ್ಥೆ ಬೇಕು ಅಂತೇಳಿ ನಮ್ಮ ಸಚಿವರ ಗಮನಕ್ಕೆ ನಮ್ಮ ಎಲ್ಲ ಹಿಂದಿನ ನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಸೇರಿ, ಅವತ್ತು ನಾವು ಎಲ್ಲ ಸೇರಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಸೇರಿ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಮಧು ಬಂಗಾರಪ್ಪನವ್ರ ಹತ್ರ ನಾವು ವಿನಂತಿಯನ್ನು ಮಾಡಿದ್ವಿ. ಆ ವಿನಂತಿ ಮಾಡಿದ್ಮೇಲೆ 15 ಕೋಟಿ ರೂಪಾಯಿ ತುರ್ತಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಅವ್ರ ಹತ್ರ ಮಾತನಾಡಿದ್ವಿ. ಅವ್ರಿಗೆ ಮಾತನಾಡಿ ಅದನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ಇದನ್ನೆಲ್ಲ ಸುಮ್ಮನೆ ತರಾತುರಿಯಲ್ಲಿ ಇವತ್ತು ಈಗ 5 ಬೋರ್ವೆಲ್ ಮಾತ್ರ ಇದಾವಲ್ಲಿ, ನೀರಿನ ವ್ಯವಸ್ಥೆ ಇನ್ನೂ ಏನೂ ಆಗಿಲ್ಲ. 5 ಬೋರ್ವೆಲ್ ಇಷ್ಟು ಜನ ಎಲ್ಲ ಹೋದ್ರೆ ಆ ಬೋರ್ವೆಲ್ ನೀರು ಆಗೋದಿಲ್ಲ, ಮತ್ತೆ ಜನರಿಗೆ ಸಂಕಷ್ಟಕ್ಕೆ ಕೂರಂತ ಆಗುತ್ತೆ. ಅದರಿಂದ ನಾವು ಇದನ್ನೆಲ್ಲ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟ ಮೇಲೆ ಹಂಚಿ ಅಂತ ಹೇಳಿದ್ವಿ. ಅದು ಒಂದು ಕಡೆ. ಇನ್ನೊಂದು ಕಡೆ ಸುಮಾರು 652 ಮನೆಗಳನ್ನು ಹಂಚಬೇಕಾದ್ರೆ ಒಂದು ಪ್ರೋಟೋಕಾಲು ನಮ್ಮ
ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದು ಅವತ್ತು ಆ ಸಭೆಯಲ್ಲಿ ಇಟ್ಕೊಂಡು ಎಲ್ಲ ಮಾಡಿದ್ರೆ ಈ ಮುಂದೆ ನಾವು ಏನೋ ಅನುದಾನ ಬೇಕಾಗಿತ್ತು, ಆ ಸಚಿವರನ್ನ ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗ್ತಿತ್ತು. ಈ ವಿಚಾರವನ್ನ ನಾನು ನಮ್ಮ ಕಮಿಷನರ್ ಅವ್ರಿಗೆ ಹೇಳಿದೆ, ನೀವು ಯಾಕೆ ಹಿಂಗೆ ತರತುರಿ ಮಾಡಿದಿರಲ್ಲ, ಎಲ್ಲ ಆಗಿದೆಯಾ, ಆಗಿದ್ರೆ ಕೊಡ್ಬೋದು ಏನು ಅಂತೇಳಿ. ಇಲ್ಲ ಸರ್ ಇನ್ನೂ ಬಾಕಿ ಇದೆ, ಏನು ಮಾಡಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡ ತಗೊಂಬಂದು ಶಾಸಕರು ಇದೊಂದು ಸಭೆಯನ್ನು ಕರೆದು ಅದು ಏನು ಮಾಡಿದ್ದಾರೆ ಅಂದರೆ ರಂಗಮಂದಿರದಲ್ಲಿ ಅವರು 600-800 ಜನಕ್ಕೂ ಬರಕ್ಕೆ ಹೇಳಿ 800 ಜನದ ಕುಟುಂಬದವರೆಗೂ ಎಲ್ಲ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ಕರೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಬಿಡಿ, ಪಕ್ಷದ ಆಫೀಸ್ನಲ್ಲೂ ಎಲ್ಲ ಕುತ್ಕೊಂಡು ಕೆಲಸ ಮಾಡಕ್ಕೆ ಹೋಗಿದ್ದಾರೆ. ಇದು ಪಕ್ಷದ ವಿಚಾರ ಅಲ್ಲ, ಆದರೂ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹೀಗಾಗಿ ನಾವು ಏನು ಇವತ್ತು ಆ ತರಾತುರಿಯಲ್ಲಿ ಒಂದು ಹಂಚಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿದ್ದು ಹೌದು. ಅದಕ್ಕೆ ನೀವು ಬಡವ್ರ ಪರ ಇಲ್ಲ, ಅವ್ರ ಪರ ಇಲ್ಲ, ಇವ್ರ ಪರ ಇಲ್ಲ ಅಂತೇಳಿ ಮಾತನಾಡುವಂಥದ್ದು ಶಾಸಕರು ಸರಿಯಾದ ಕ್ರಮ ಅಲ್ಲ. ಅವರಿಗೆ ಗೊತ್ತಿರಬೇಕು, 2018ರಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದು, ಅಲ್ಲಿಂದ ಆರಂಭ ಆಗಿದ್ದು. ಅವರು 4 ವರ್ಷ ಅಧಿಕಾರದಲ್ಲಿದ್ದಾಗ ಯಾವುದೂ ಏನು ಕೆಲಸ ಮಾಡಲಿಲ್ಲ. ಆ 4 ವರ್ಷ ಅವ್ರ ಸರ್ಕಾರ ಇದ್ದಾಗ ಏನೂ ಮಾಡೋಕ್ಕಾಗಿಲ್ಲ ಅವರಿಗೆ. ಸುಮ್ಮನೆ ಯಾರೋ ಬಂದಿದ್ದು ಮಾಡಿದ ಕೂಡಲೇ ಇವ್ರು ಬಂದು ಕೂತ್ಕೊಂಡು ಎಲ್ಲ ಮಾಡ್ತಾರೆ. ಇವತ್ತೇನಾದ್ರೂ ಇಂಥ ಒಂದು ದೊಡ್ಡ ಕಾನ್ಸೆಪ್ಟ್ ಏನಾದ್ರು ಅವತ್ತು ಆಗಿದೆ. ಸುಮಾರು ಈ ಗೋವಿಂದಪುರ ಮತ್ತು ಗೋಪಶೆಟ್ಟಿ ಕಪ್ಪದಲ್ಲಿ ಜನರಿಗೆ ಸುಮಾರು 7-8 ಸಾವಿರ ಜನರಿಗೆ ಮನೆಗಳನ್ನ ಕಟ್ಕೊಡೋ ಕೆಲಸ ಏನಾದ್ರೂ ಆರಂಭ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಇದನ್ನು ಮಾಡಿರೋದು. ಜಿಲ್ಲಾ ಅಧ್ಯಕ್ಷರ ಕಾರಣ ಅಂತ ಹೇಳುವಂತ ಪ್ರವೃತ್ತಿ ಚನ್ನಬಸಪ್ಪನವರಿಗೆ ಒಳ್ಳೇದಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ನಮ್ಮ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮೀ ಟಾಕೀಸ್ ಹತ್ತಿರ, ಶಿವಮೊಗ್ಗ.